75 ಕೋಟ್ ಮಾಡ್ತಾ ಇದೀವಿ. ಫೈನಲ್ ಟು ಫೈನಲ್ 250 ಮಾಡ್ಕೊಡ್ತೀನಿ ಸರ್. 60,000 ತಗೊಂಡ್ಬನ್ನಿ 3,10,000ಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ. ಓನರ್ ಆಗೈತೆ 295 ಕೋಟ್ ಮಾಡ್ತಾ ಇದೀವಿ. ಕೆ ಗಾಡಿ ಕೊಡ್ತಾ ಇದೀನಿ. ಫೈನಲ್ ಟು ಫೈನಲ್ 2,75,000ಗೆ ಕೆ ಗಾಡಿ ಕೊಡ್ತೀನಿ. ಫೈನಲ್ ಸರ್. 9 ಮಾಡಲ್ ಬೇಕಾ 240, 10 ಮಾಡಲ್ ಬೇಕಾ 250 ಸರ್. ಇದರಲ್ಲಿ ಏನಾರ ಹೆಚ್ಚು ಕಡಿಮೆ ಆಗ್ಬೋದಾ? ಇಲ್ಲ ಸರ್, ಫೈನಲ್ ಟು ಫೈನಲ್ ರೈಟ್. ಇದು ಡೀಸೆಲ್ ಬೇಕಾ? ಶೌಲೆಟ್ ಕ್ರೂಸ್ ಒನ್ ಆಫ್ ದ ಮೋಸ್ಟ್ ಡಿಮ್ಯಾಂಡಿಂಗ್ ವೆಹಿಕಲ್, 11 ಮಾಡಲ್, 260 ಫೈನಲ್ ರೈಟ್. ಅದು 3,25,000 ಮಾಡ್ಕೊಡ್ತೀನಿ ಸರ್. ಸರಿ ಸರ್. ಸ್ನೇಹಿತರೆ, ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂತೀನಿ. ಇವತ್ತು ನಾನು ಹೇಳಿದ್ದೀನಿ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ಶೋರೂಮ್ ಅಲ್ಲಿ ಇದ್ದೀನಿ. ಈ ಶೋರೂಮ್ ಅಲ್ಲಿ ಮಲ್ಟಿ ಬ್ರ್ಯಾಂಡ್ ಸೆಕೆಂಡ್ ಹ್ಯಾಂಡ್ ಕಾರ್ಸ್ ಇರುತ್ತೆ. ಹಾಗೇನೆ ಪೋಲೋ ಹುಡುಕೋರಿಗೆ ಬೆಸ್ಟ್ ಶೋರೂಮ್ ಅಂತ ಹೇಳ್ಬೋದು ಇದು. ಯಾಕಂದ್ರೆ ಇವ್ರ ಹತ್ರ ಜಾಸ್ತಿ ಪೋಲೋಗಳು ಇರ್ತವೆ, ಅದು ಕೂಡ ಕಡಿಮೆ ಬಜೆಟ್ ಅಲ್ಲಿ ಇರುತ್ತೆ. ಯಾರ್ಯಾರೆಲ್ಲ ಪೋಲೋಗಳನ್ನ ಹಾಗೇನೆ ಬೇರೆ ಗಾಡಿಗಳನ್ನ ಯಾರು ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಾ ಇರ್ತಾರೆ ಬಂದ್ಬಿಟ್ಟು ಈ ಶೋರೂಮ್ ನ ವಿಸಿಟ್ ಕೊಡ್ಬೋದು. ಹಾಗೇನೆ ಶೋರೂಮ್ ಓನರ್ ಇರ್ತಾರೆ, ಅವ್ರ ಜೊತೆ ಮಾತಾಡ್ಬಿಟ್ಟು ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಫಸ್ಟ್ ನಿಮ್ಮ ಶೋರೂಮ್ ನಾನು ವಿಡಿಯೋ ಮಾಡಕ್ಕೆ ಬರ್ತಾ ಇದ್ದೀನಿ. ಸರ್ ರೆಸ್ಪಾನ್ಸ್ ಹೆಂಗಿರುತ್ತೆ ನೋಡೋಣಂತೆ. ಸರ್ ನಿಮ್ಮ ಶೋರೂಮ್ ಹೆಸರು ಹಾಗೆ ಲೊಕೇಶನ್ ಹೇಳಿ ಸರ್. ಸರ್ ನಮ್ದು ಶೋರೂಮ್ ಹೆಸರು AR ಕಾರ್ಸ್ ಅಂತ. ಲೊಕೇಟ್ ಆಗಿರೋದು BTM 4 ಸ್ಟೇಜ್, ನಿಮ್ಗೆ ಹುಳಿಮಾವು ಲಿಮಿಟ್ ಅಲ್ಲಿ ಬರುತ್ತೆ. ಪ್ಲಸ್ ಡಯಾಗ್ನಲ್ ಆಪೋಸಿಟ್ RTO K51 RTO ಆಪೋಸಿಟ್ ರೋಡ್, ಡಯಾಗ್ನಲ್ ಆಪೋಸಿಟ್ ರೋಡ್ ಡೆಡ್ ಎಣ್ಣೆ ಶಾಪ್. ಓಕೆ ಸರ್. ಸರ್ ಇವತ್ತು ಎಷ್ಟಿದೆ ಸರ್ ಸ್ಟಾಕ್ ಕಾರ್ಗಳೆಲ್ಲ? ಸರ್ ಆಲ್ಮೋಸ್ಟ್ ಎನಿ ಟೈಮ್ ನಮ್ಮ ಕಡೆ ಒಂದು 30+ ವೆಹಿಕಲ್ ಇರುತ್ತೆ. ಆಲ್ಮೋಸ್ಟ್ ನಾವು ಹೈ ಎಂಡ್ ಡೀಲ್ ಮಾಡಲ್ಲ, ಲೋ ಪ್ರೈಸಿಂಗ್ ಅಲ್ಲಿ 3 lakh ಬಿಲೋ ಗಾಡಿಗಳು ತುಂಬಾ ಸಿಗ್ಬಿಡುತ್ತೆ. ಸೊ ಅವರೇ ಹೇಳಿದ್ರು 3 ಲಕ್ಷದ ಒಳಗಡೆ ನೀವು ಯಾವ ಕಾರ್ ಬೇಕಾದ್ರೂ ನೀವು ನೋಡಬಹುದು. ಇವ್ರ ಹತ್ರ ಮಲ್ಟಿಪಲ್ ಆಪ್ಷನ್ ಸಿಗ್ಬಿಡುತ್ತೆ ನಿಮ್ಗೆ, ಎಲ್ಲಾ ಬ್ರ್ಯಾಂಡ್ ಅಲ್ಲಿ ಸಿಗುತ್ತೆ ನಿಮ್ಗೆ. Honda ಬೇಕಾ, Maruti ಬೇಕಾ, VW ಅಲ್ಲಿ ಬೇಕಾ. ನಮ್ದು ಹೈಯೆಸ್ಟ್ ಸೆಲ್ಲಿಂಗ್ ಬಂದ್ಬಿಟ್ಟು AR ಕಾರ್ಸ್ ಫೇಮಸ್ ಆಗಿರೋದು ನಮ್ ಪೋಲೋ ಇಂದಾನೆ. ತುಂಬಾ ಆಪ್ಷನ್ ಸಿಗುತ್ತೆ. ಎನಿ ಟೈಮ್ ಒಂದು 5 to 6 ವೆಹಿಕಲ್ ಪೋಲೋ ಇದ್ದೇ ಇರುತ್ತೆ ನಮ್ ಕಡೆ. ಎನಿ ಟೈಮ್ ಇದೇ ಇರುತ್ತಲ್ವಾ ಸರ್? ಅದರ್ ಸ್ಟೇಟ್ ಬೇಕಂದ್ರೂ ಕೊಡ್ತೀವಿ, ಕೆ ಗಾಡಿ ಬೇಕಂದ್ರೂ ಕೊಡ್ತೀವಿ. ಓಕೆ ಸರ್. ಹಾಗೇನೆ ಲೋನ್ ಎಲ್ಲ ಆಗುತ್ತಲ್ವ ಸರ್? ಹೌದು ಸರ್, ಕೆ ಗಾಡಿಗೆ ಮಾತ್ರ 70% ಲೋನ್ ಮಾಡಿಸ್ಕೊಡ್ತೀವಿ. 12+ ಮಾಡಲ್ ಇದ್ರೆ ನಿಮ್ಗೆ 90% ಲೋನ್ ಆಗುತ್ತೆ ಸರ್. ಅದು ಲೋನ್ ಬಂದ್ಬಿಟ್ಟು ಓನ್ಲಿ ಬೆಂಗಳೂರು ಆಲ್ ಓವರ್ ಕರ್ನಾಟಕ? ಆಲ್ ಓವರ್ ಕರ್ನಾಟಕ ಮಾಡ್ಕೊಡ್ತೀವಿ. ಹೌದಾ ಸರ್? ಸರ್ ಹಾಗೇನೆ ಟ್ರಾನ್ಸ್ಫರ್ ಚಾರ್ಜಸ್ ಕಮಿಷನ್ ಏನು ತಗೊಂತೀರಾ? ಇಲ್ಲ, ನಮ್ ಕಡೆ RTO ಇರಲ್ಲ. RTO ನಿಮ್ಗೆ ಅದರ್ ಸ್ಟೇಟ್ ಗೆ NOC ಚಾರ್ಜಸ್ ಇರುತ್ತೆ. ಇದು ವಿತ್ ಇದಿರುತ್ತೆ, ಕಮಿಷನ್ ಏನಿರಲ್ಲ ನಮ್ ಕಡೆ. ಇಲ್ಲಿವರೆಗೂ ತಗೊಂಡಿಲ್ಲ. ಆಫೀಸ್ ಓಪನ್ ಮಾಡೋವರೆಗೂ ಯಾರ ಕಡೆ ಕಮಿಷನ್ ತಗೊಂಡಿಲ್ಲ ಸರ್. ಪ್ರೈಸ್ ಇನ್ಕ್ಲೂಡಿಂಗ್ ಇರುತ್ತೆ. ಓಕೆ ಓಕೆ. ಪ್ರೈಸ್ ಇವಾಗ ಫೈನಲ್ ಪ್ರೈಸ್ ಹೇಳಿರ್ತೀವಲ್ಲ, ಅದು ಇನ್ಕ್ಲೂಡಿಂಗ್. ಬೇರೆ ಡೀಲರ್ ಆತರ ಎಲ್ಲ ಪ್ರೈಸ್ ಏನ್ ಫೈನಲ್ ಹೇಳಿರ್ತಾರೆ ಪ್ಲಸ್ ಆಫೀಸ್ ಕಮಿಷನ್ RTO ಅಂತಾರೆ. ನಮ್ದೇನ್ ಪ್ರೈಸ್ ಫಿಕ್ಸ್ ಮಾಡಿರ್ತೀವಿ, ಇನ್ಕ್ಲೂಡಿಂಗ್ RTO ಇರುತ್ತೆ, ಇನ್ಕ್ಲೂಡಿಂಗ್ ಕಮಿಷನ್ ಇರುತ್ತೆ. ಸೊ ಅದು ಪ್ರೈಸ್ ಒಳಗಡೆ ಆಗ್ಬಿಡುತ್ತೆ ಅದೆಲ್ಲ. ಹೌದು ಹೌದಾ ಸರ್. ಸರ್ ಇವತ್ತಿರೋ ಸ್ಟಾಕ್ ಗಳಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟಿದೆ ಸರ್? ಸರ್ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 1 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ ನಮ್ ಕಡೆ. ಸರ್ ಹೌದು ಸರ್. ಯಾವ್ದು ಇರ್ಬೋದು ಸರ್ ಕಾರ್? ಅದು 1 ಲಕ್ಷ. ಗೆಟ್ಸ್ ಐತೆ 2006 ಮಾಡಲ್, ಸೆಕೆಂಡ್ ಓನರ್ ಗಾಡಿ, ಫ್ರೆಶ್ FC ಇನ್ಶೂರೆನ್ಸ್ ಜೊತೆ ಎಲ್ಲ ರೆಡಿ ಇರೋದು. ತಗೊಂಡ್ ಬರೀ ಓಡಿಸ್ಬೇಕು, ತಿರ್ಗಾ ಗ್ಯಾರೇಜ್ ಹೋಗ್ಬಾರ್ದು. ಆತರ ಗಾಡಿ 1 ಲಕ್ಷ ಗಾಡಿ ತಗೊಂಡ್ ಓಡಿಸ್ಬೇಕು, ಆತರ ಗಾಡಿ ಅಷ್ಟೇ. ಹೌದು. ಓಕೆ. ಅವ್ರು ಹೇಳ್ದಂಗೆ ನಿಜಾನ, ಯಾಕಂದ್ರೆ ನಾನು ತುಂಬಾ ಇವ್ರ ಶೋರೂಮ್ ವಿಡಿಯೋನು ನೋಡಿದ್ದೀನಿ. ಹಾಗೆ ಇವ್ರ ಶೋರೂಮ್ ಅಲ್ಲಿ ಆ ತರ ಗಾಡಿಗಳಿದೆ. ನಿಮ್ ಕಡಿಮೆ ಬಜೆಟ್ ಅಲ್ಲಿ ನೀವು ಏನಿಲ್ಲ ತಗೊಂಡೋದ್ರ ಗಾಡಿ ಬರೀ ಡೀಸೆಲ್ ಪೆಟ್ರೋಲ್ ಏನಿದೆ ಹಾಕ್ಸ್ಕೊಂಡು ಓಡಿಸೋದು ಅಷ್ಟೇ. ತಗೊಂಡೋದಿ ಅಲ್ಲಿ ರೆಡಿ ಮಾಡಿಸಿದ್ರೆ ಏನು ಇರಲ್ಲ ಇವ್ರ ಶೋರೂಮ್. ಬರೀ ಓಡಿಸ್ಬೇಕು ಆತರ. ಏನಿದ್ರು ಬಿಫೋರ್ ಡೆಲಿವರಿ ಚೆಕ್ ಮಾಡಿ ಕೊಡ್ತೀವಿ ಸರ್. ಸೊ ಅವ್ರು ಹೇಳಿದ್ರು, ಸೊ ಏನೇ ಇದ್ರು ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಅವ್ರು ರೆಡಿ ಮಾಡಿಸ್ಕೊಂಡು ಕೊಡ್ತಾರಂತೆ. ಆಲ್ಮೋಸ್ಟ್ ರೆಡಿನೇ ಇರುತ್ತೆ, ಬಟ್ ನಿಮಗೆ ಏನೋ ಡೌಟ್ಸ್ ಇದ್ರೆ ಅವ್ರು ಕ್ಲಿಯರ್ ಮಾಡಿ ಕೊಡ್ತಾರಂತೆ. ಸರ್ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ ಸರ್. ಬನ್ನಿ ಸರ್. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ Instagram ಪೇಜ್ ಇದೆ, ಅದು ಕೂಡ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಸರ್ ಫಸ್ಟ್ ಪೋಲೋದಿಂದ ಸ್ಟಾರ್ಟ್ ಮಾಡೋಣ ಸರ್ ನಾವು ಹಾಗಾದ್ರೆ. ಹೌದು ಸರ್, ಈ ವಿಡಿಯೋದಲ್ಲಿ ಫಸ್ಟ್ ಗಾಡಿ ಬಂದ್ಬಿಟ್ಟು ಪೋಲೋ ತೋರಿಸ್ತಾ ಇದೀನಿ. ಗ್ರೇ ಕಲರ್, ಅದು ರೆಡಿ NOC ಇರೋದು, ಸೆಕೆಂಡ್ ಓನರ್ ವೆಹಿಕಲ್. ಗಾಡಿ ತುಂಬಾ ಚೆನ್ನಾಗೈತೆ. 71,000 ರೆಕಾರ್ಡ್ ಓಡಿರೋದು, ಟಾಪ್ ಎಂಡ್ ಮಾಡಲ್ ಬರುತ್ತೆ. ಓಕೆ. ಪ್ರೈಸ್ 275 ಹೇಳ್ತಾ ಇದೀವಿ. ಫಿಕ್ಸ್ ಪ್ರೈಸ್ 250 ಮಾಡ್ಕೊಡ್ತೀನಿ ಸರ್. ಹಾಗೆ ಫೀಚರ್ಸ್ ಹೇಳ್ಬಿಡಿ ಸರ್. ಇದರಲ್ಲಿ ನಿಮ್ಗೆ ಡ್ಯೂಯಲ್ ಏರ್ ಬ್ಯಾಗ್, ABS, ಅಲೋ ವೀಲ್, ಇದು AC ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ಓಕೆ. ಸಿಸ್ಟಮ್ ಎಲ್ಲ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಕಂಪ್ನಿಯಿಂದ ಬರುತ್ತೆ ಸರ್. ಅಲೋ ವೀಲ್ ಎಲ್ಲ ಬರ್ತಲ್ವಾ ಸರ್? ಅಲೋ ವೀಲ್ ಎಲ್ಲ ಬರುತ್ತೆ. ಟಾಪ್ ಎಂಡ್ ಗಾಡಿ 71,000
6000 ಓಡೈತೆ ಹೈಲೈನ್. ಸರ್ ಪ್ರೈಸ್ ಹೇಳಿ ಸರ್ ಇನ್ನೊಂದು ಸರಿ. 275 ಕೋಟ್ ಮಾಡ್ತಾ ಇದೀವಿ. ಫೈನಲ್ ಟು ಫೈನಲ್ 250 ಮಾಡ್ಕೊಡ್ತೀನಿ ಸರ್. 250 ಎಲ್ಲ ಆಗ್ಬಿಡ್ತಲ್ಲ ಸರ್ ಇದು ಫೈನಲ್ ರೈಟ್ ವಿತ್ NOC ಜೊತೆ ಮಾಡ್ಕೊಡ್ತೀನಿ ಸರ್. ನೆಕ್ಸ್ಟ್ ಇನ್ನೊಂದು ಬೇಕಂದ್ರೂ ಮಾಡ್ಕೊಡ್ತೀನಿ. 3 lakhs ಕ್ಲೋಸ್ ಮಾಡ್ಕೊಡ್ತೀನಿ. ಅಂದ್ರೆ 3 ಲಕ್ಷ ಆಗುತ್ತಾ ಸರ್ ಇದು? ಹೌದು ಸರ್. ನೆಕ್ಸ್ಟ್ ಇನ್ನೊಂದು ರೆಡ್ ಪೋಲೋ ಇದೆ. ನೆಕ್ಸ್ಟ್ ನಿಮ್ಗೆ ಪ್ಯೂರ್ ಕರ್ನಾಟಕ ಬೇಕು ಲೋನ್ ಅಲ್ಲಿ ಬೇಕಂದ್ರೂ ಐತೆ. 2011 ಮಾಡಲ್ ಸೆಕೆಂಡ್ ಓನರ್. ಇದು ಬಂದ್ಬಿಟ್ಟು 76,000 ಚೇಂಜ್ ಓಡೈತೆ. ಗಾಡಿ ತುಂಬಾ ಚೆನ್ನಾಗೈತೆ. ಕಂಫರ್ಟ್ ಲೈನ್ ಬರುತ್ತೆ ಸರ್. ಇದ್ರಲ್ಲೂ ನಿಮ್ಗೆ 4 ಪವರ್ ವಿಂಡೋ, ಪವರ್ ಸ್ಟೀರಿಂಗ್ ಎಲ್ಲ ಬರುತ್ತೆ. ಲೆದರ್ ಸೀಟ್ ಐತೆ ಸರ್. ಪಾಲಿಶ್ ಆಗಿಲ್ಲ ಇನ್ನ. ಗಾಡಿ ಪಾಲಿಶ್ ಮಾಡಿ ಕ್ಲೀನ್ ಆಗಿ ಲೋನ್ ಬೇಕಂದ್ರೆ ನಿಮ್ಗೆ 2.5 lakh ವರೆಗೂ ಲೋನ್ ಮಾಡಿಸ್ಕೊಡ್ತೀನಿ. ಬರೀ ಈ ಗಾಡಿಗೆ 60,000 ತಗೊಂಡ್ಬನ್ನಿ 3,10,000ಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ. 60,000 ತಗೊಂಡ್ರೆ ಸಾಕು. 60,000 ತಗೊಂಡ್ಬನ್ನಿ 2.5 ಲೋನ್ ಮಾಡ್ಕೊಡ್ತೀನಿ. ಕ್ಯಾಶ್ ಅಲ್ಲಿ ಬೇಕಾ 2.5ಗೆ ಅದು ಕೊಡ್ತೀನಿ. ಓಕೆ ಸರ್. ಸರ್ ಹಂಗೆ ನೆಕ್ಸ್ಟ್ ಇನ್ನೊಂದು ಪೋಲೋ ಸರ್. ಇನ್ನೊಂದು ಬಂದ್ಬಿಟ್ಟು 2010 ಮಾಡಲ್ ಥರ್ಡ್ ಓನರ್ ವೆಹಿಕಲ್. ಡೀಸೆಲ್ ಅಲ್ಲಿ ತುಂಬಾ ಜನ ಕೇಳ್ತಾರೆ. K ನಂಬರ್ 1992. ಹೌದು. ಗಾಡಿ ನಂಬರ್ K19 ವೆಹಿಕಲ್. ಗಾಡಿ ತುಂಬಾ ಚೆನ್ನಾಗೈತೆ. ಇದು ಬಂದ್ಬಿಟ್ಟು ಥರ್ಡ್ ಓನರ್ ಆಗೈತೆ. 295 ಕೋಟ್ ಮಾಡ್ತಾ ಇದೀವಿ. K ಗಾಡಿ ಕೊಡ್ತಾ ಇದೀನಿ. ಫೈನಲ್ ಟು ಫೈನಲ್ 2,75,000ಗೆ K ಗಾಡಿ ಕೊಡ್ತೀನಿ. ಫೈನಲ್ ಸರ್ ಅದು. ಫೈನಲ್ 2,75,000 K ಗಾಡಿ ಕೊಡ್ತಾ ಇದೀನಿ ಸರ್. ಮುಂದೆ ಬಂದ್ರೆ ಏನಾದ್ರು ಕಡಿಮೆ ಆಗ್ಬೋದಾ? ಇಲ್ಲ ಫೈನಲ್ ರೇಟ್ ಸರ್. ಫೈನಲ್ ಸರ್ ಇದು. ರಿಫಾಬ್ ಏನ್ ಚಿಕ್ಕ ಪುಟ್ಟ ಏನ್ ರಿಫಾಬ್ ಮಾಡ್ಬೇಕು ನಮ್ ಕಡೆಯಿಂದ ಮಾಡ್ಕೊಡ್ತೀವಿ. ಸರಿ ಸರ್. ಓಕೆ ಸರ್. ಮುಂದೆ ಡೀಟೇಲ್ಸ್ ಹೇಳಿ ಸರ್. ಇದು ಬಂದ್ಬಿಟ್ಟು 2014 ಮಾಡಲ್ ಸಿಂಗಲ್ ಓನರ್ 4,95,000 ಕೋಟ್ ಮಾಡ್ತಾ ಇದೀವಿ. ಇದು ಬಂದ್ಬಿಟ್ಟು ಆಂಬಿಯಂಟ್ ವೇರಿಯಂಟ್ ಬರುತ್ತೆ. ನಿಮ್ಗೆ 4 ಪವರ್ ವಿಂಡೋ, ಪವರ್ ಸ್ಟೀರಿಂಗ್ ಬರುತ್ತೆ. ಇನ್ನ ಗಾಡಿ ರಿಫಾಬ್ ಆಗಿಲ್ಲ, ರಿಫಾಬ್ ಮಾಡ್ಕೊಡ್ತೀವಿ. ಫೈನಲ್ ಟು ಫೈನಲ್ ಇದನ್ನು ನಿಮ್ಗೆ 465ಗೆ ಮಾಡ್ಕೊಡ್ತೀವಿ ಸರ್. 465 ಸರ್ ಇದು. 465 ಇದು ಮಾಡ್ಕೊಡ್ತೀನಿ. ಬರೀ 65,000 ತಗೊಂಬನ್ನಿ. ಲೋನ್ ಬೇಕಿರೋರ್ಗೆ 4 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ. ಗಾಡಿ ಯಾವ್ದೇ ಗಾಡಿ ತಗೊಂಡು 65,000 ತಂದ್ರೆ ಆಗುತ್ತೆ ಸರ್. 65,000 ತಗೊಂಬನ್ನಿ 4 ಲಕ್ಷ ನಾನು ಲೋನ್ ಮಾಡಿಸ್ಕೊಡ್ತೀನಿ ಸರ್. ಸರಿ ಸರ್. ಓಕೆ ಸರ್. ಹಂಗೆ ನೆಕ್ಸ್ಟ್ ಸಿಟಿ ಸರ್. ನಮ್ಮ ಮುಂದೆ ಸರ್ ಸಿಟಿಯಲ್ಲಿ ಈ ಸತಿ ಎಲ್ಲಾ ಗಾಡಿಯಲ್ಲೂ ಎಕೋಸ್ಪೋರ್ಟ್ ಬೇಕಾ? ಇನ್ನೊಂದು ವೈಟ್ ಎಕೋಸ್ಪೋರ್ಟ್ ಐತೆ. ಎಲ್ಲಾ ಗಾಡಿಯಲ್ಲಿ 2 ಆಪ್ಷನ್ ಐತೆ ಸರ್ ಈ ಸತಿ. ನಿಮ್ಗೆ ಹೋಂಡಾ ಸಿಟಿ ಬೇಕಾ? 9 ಮಾಡಲ್ ಇದೈತೆ. 10 ಮಾಡಲ್ ಇನ್ನೊಂದು ಹೋಂಡಾ ಸಿಟಿ ಐತೆ. ಪ್ರೈಸ್ 10,000 ಡಿಫ್ರೆನ್ಸ್ ಎರಡಕ್ಕೂ. 2009 ಮಾಡಲ್ ಸಿಂಗಲ್ ಓನರ್ ಗಾಡಿ 81,000 ನೋಡೈತೆ. ಮ್ಯಾಗ್ವಿಲ್, ಎಕ್ಸ್ಟ್ರಾ ಫಿಟ್ಟಿಂಗ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್. ಓಕೆ. ಇದು ಬಂದ್ಬಿಟ್ಟು 240 ಫೈನಲ್ ರೇಟ್ ಮಾಡ್ಕೊಡ್ತೀನಿ ವಿತ್ NOC ಜೊತೆ. ಇನ್ನೊಂದು ಗಾಡಿ ಬರೀ 58,000 ನೋಡೈತೆ. 10 ಮಾಡಲ್ ಸೆಕೆಂಡ್ ಓನರ್ ಗಾಡಿ 58,000 ರೆಕಾರ್ಡೆಡ್. ಟಾಪ್ ಎಂಡ್ ಗಾಡಿ. ಇದ್ರಲ್ಲೂ ಅಲೋವಿಲ್ ಎಲ್ಲ ಬರುತ್ತೆ ಸರ್. ಇದು ಫೈನಲ್ ಟು ಫೈನಲ್ 250 ಮಾಡ್ಕೊಡ್ತೀನಿ. 9 ಮಾಡಲ್ ಬೇಕಾ 240, 10 ಮಾಡಲ್ ಬೇಕಾ 250 ಸರ್. ಇದರಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಗ್ಬೋದಾ? ಇಲ್ಲ ಸರ್. ಫೈನಲ್ ಟು ಫೈನಲ್ ರೇಟ್ ಹೌದು ಸರ್. ಹಂಗೆ ನೆಕ್ಸ್ಟ್ ವೆಹಿಕಲ್ 9, 10 ಇನ್ನೊಂದು ಕ್ರೂಸ್ ಬೇಕಾ 11 260 ಕೊಡಿ ಸರ್. ಬರೀ 2,60,000 ವಿತ್ NOC ರೆಡಿ. NOC ಇರೋದು ಗಾಡಿ ಕೊಡ್ತೀನಿ. ರೆಡಿ ಇದೆ ಸರ್. ಆಲ್ರೆಡಿ ರೆಡಿ ಎಲ್ಲ ರೆಡಿ ಇರೋದು. NOC ಕೂಡ ರೆಡಿ ಐತೆ. ಸೆಕೆಂಡ್ ಓನರ್ ಗಾಡಿ. ಆಮ್ ಪೂಫರ್, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಐತೆ ಸರ್ ಗಾಡಿಯಲ್ಲಿ. ನಿಮ್ಗೆ TVS ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕೋರೆ. ಆಂಪ್ ಐತೆ. ಆಮ್ ಪೂಫರ್ ಎಲ್ಲ ಐತೆ ಸರ್ ಗಾಡಿಯಲ್ಲಿ. ಸೀಟು. ಓಕೆ ಸರ್. 4 ಪವರ್ ವಿಂಡೋ ಟಾಪ್ ಎಂಡ್ ಅಲ್ಲ ಸರ್ ಇದು? ಟಾಪ್ ಎಂಡ್ ಇನ್ಕ್ಲೂಡಿಂಗ್ ಸನ್ ರೂಫ್ ಬರುತ್ತೆ. ನಿಮ್ಗೆ ಎಲ್ಲ ಮಾಡಲ್ ಐತೆ ಸರ್. 9 ಬೇಕಾ ಹೋಂಡಾ ಸಿಟಿ ಕೊಡ್ತೀನಿ. 10 ಅಲ್ಲಿ ಹೋಂಡಾ ಸಿಟಿ ಐತೆ. ಇನ್ನೊಂದು 11 ಅಲ್ಲಿ ಕ್ರೂಸ್ ಐತೆ. ಬರೀ 10,000 ಡಿಫ್ರೆನ್ಸ್. ಕಸ್ಟಮರ್ ಯಾವ್ದು ಬೇಕು ಅದು ತಗೊಂಡು ಹೋಗ್ಬೋದು. ಅವ್ರ ಚಾಯ್ಸ್ ಮಲ್ಟಿಪಲ್ ಆಪ್ಷನ್ 3 ಆಪ್ಷನ್ ಕೊಡ್ತಾ ಇದೀನಿ. ಪೆಟ್ರೋಲ್ ಬೇಕಂದ್ರೂ ಕೊಡ್ತೀನಿ, ಡೀಸೆಲ್ ಬೇಕಂದ್ರೂ ಕೊಡ್ತೀನಿ ಸರ್. ಇದ್ರದ್ದು ಪ್ರೈಸ್ ಹೇಳಿ ಸರ್ ಇನ್ನೊಂದು ಸರ್. 260ಗೆ ಮಾಡ್ಕೊಡ್ತೀನಿ ಸರ್ ಫೈನಲ್ ಸರ್. ಅಲ್ಲಿಂದ ಇನ್ನೊಂದು ಪ್ರೈಸ್ 2009 ಮಾಡಲ್ ಹೋಂಡಾ ಸಿಟಿ 240, 10 ಮಾಡಲ್ ಹೋಂಡಾ ಸಿಟಿ 2.5. ಓಕೆ. 260 ಶೆವ್ಲೆಟ್ ಕ್ರೂಸ್ 11 ಮಾಡಲ್ ವಿತ್ ಟಾಪ್ ಎಂಡ್. ಇನ್ಕ್ಲೂಡಿಂಗ್ ಸನ್ ರೂಫ್ ಬರುತ್ತೆ ಕಂಪ್ನಿಯಿಂದ ಸರ್. ಹಂಗೆ ನೆಕ್ಸ್ಟ್ ಇನ್ನೊಂದು ಸನ್ ರೂಫ್ ಗಾಡಿ ಬೇಕಾ? ದೊಡ್ಡ ಗಾಡಿ ಬೇಡವಾ? ಚಿಕ್ಕ ಸನ್ ರೂಫ್ ಗಾಡಿ ಬೇಕಾ? i10 ಐತೆ. 2010 ಮಾಡಲ್ ಸೆಕೆಂಡ್ ಓನರ್. ನಿಮ್ಗೆ ಆಸ್ತಾ ಬರುತ್ತೆ. ನಿಮ್ಗೆ 2 ಏರ್ ಬ್ಯಾಗ್, ABS ಗಾಡಿ. 70% ಟೈರ್ ಐತೆ. ಬ್ಲಾಕ್ ಅಲ್ಲಿ ತುಂಬಾ ಚೆನ್ನಾಗೈತೆ ಗಾಡಿ ಆಟೋಮೆಟಿಕ್ ಅಲ್ಲಿ. ಓಕೆ. ಇದು ವಿತ್ ರಿಜಿಸ್ಟ್ರೇಷನ್ ನಂಬರ್ ಜೊತೆ 325ಗೆ ಮಾಡ್ಕೊಡ್ತೀನಿ ಸರ್. MH ನಂಬರ್ NOC ಎಲ್ಲ ಬಂದೈತೆ. ಕರ್ನಾಟಕ ಸರ್. ವಿತ್ ಕರ್ನಾಟಕ ಪ್ರೈಸ್ ಹೇಳ್ತಾರ ಅದು 3,25,000 ಮಾಡ್ಕೊಡ್ತೀನಿ ಸರ್. ಸರಿ ಸರ್. ಹಂಗೆ ನೆಕ್ಸ್ಟ್ ಇನ್ನೊಂದು ವೆಸ್ಟ್ ಬೆಂಗಾಲ್ ನಂಬರ್ ಬೇಕಾ? ನಿಮ್ಗೆ ಇದು 295 ಹೇಳ್ತಾ ಇದೀವಿ. 13 ಮಾಡಲ್ i10 ಸೆಕೆಂಡ್ ಓನರ್ ಗಾಡಿ. ತುಂಬಾ ಚೆನ್ನಾಗೈತೆ. ಕಡಿಮೆ ಓಡೈತೆ. 50,000 ಚೇಂಜ್ ಓಡೈತೆ ಸರ್. ಸಿಲ್ವರ್ ಕಲರ್ ಗಾಡಿ ತುಂಬಾ ಚೆನ್ನಾಗೈತೆ. ಫೈನಲ್ ಟು ಫೈನಲ್ ಒಂದು 280 ಮಾಡ್ಕೊಡ್ತೀನಿ ರಿಜಿಸ್ಟ್ರೇಷನ್ ಜೊತೆ. ಇದು ನಿಮ್ಗೆ ಮ್ಯಾಗ್ನಾ ವರ್ಷನ್ ಬರುತ್ತೆ. 4 ಪವರ್ ವಿಂಡೋ, ಪವರ್ ಸ್ಟೀರಿಂಗ್, ಲೆದರ್ ಸೀಟ್ ಕಂಪ್ನಿಯಿಂದ
ಬರುತ್ತೆ. ಸರಿ ಸರ್, ಓಕೆ. ಒಂದು ವೈಟ್ ಕಲರ್ ಪೋಲೋ ಇದೆ, ಡೀಟೇಲ್ಸ್ ಹೇಳಿ ಸರ್ ಇದ್ರದ್ದು. ಸರ್ ಇದು ಬಂದ್ಬಿಟ್ಟು ಗುಜರಾತ್ ನಂಬರ್ ವಿತ್ NOC ಜೊತೆ 2.5 ಮಾಡ್ಕೊಡ್ತೀನಿ. 2010 ಮಾಡಲ್ ಸಿಂಗಲ್ ಓನರ್, ಬರೀ 56,000 ಓಡೈತೆ. 50 ತಿರ್ಗಾ ರಿಪೀಟ್ ಮಾಡ್ತಾ ಇದೀನಿ, 56,000 ಓಡಿರೋ ಗಾಡಿ. ಬನ್ನಿ ಒಂದ್ಸತಿ ಇಂಟೀರಿಯರ್ ಎಲ್ಲ ತೋರಿಸ್ತೀನಿ. ಲೆದರ್ ಸೀಟ್ ಐತೆ, 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಹಾಕ್ಸವ್ರೆ ಕಸ್ಟಮರ್. ಸರ್ ಇಂಟೀರಿಯರ್ ಸಖತ್ತಾಗಿದೆ ಸರ್, ಐತೆ ಸರ್. ನಮ್ ಪೋಲೋ ಅಲ್ಲಿ ನಿಮ್ಗೆ ಡಿಮ್ಯಾಂಡಿಂಗ್ ಕಲರ್ಫುಲ್ ಗಾಡಿ ಸಿಗುತ್ತೆ ಪೋಲೋ ಅಲ್ಲಿ ನಿಮ್ಗೆ. ಸೊ ಲೆದರ್ ಸೀಟ್ಸ್ ಎಲ್ಲ ಹೊಸ ಸರ್, ಅದು ಹೊಸದು ಬ್ರ್ಯಾಂಡ್ ನ್ಯೂ ಐತೆ. ಟೈರ್ ಎಲ್ಲ ಒಂದು 70% ಐತೆ. ನಿಮ್ಗೆ 250 ಕೊಡಿ, ವಿತ್ NOC ಜೊತೆ ಮಾಡ್ಕೊಡ್ತೀನಿ. ಫೈನಲ್ ಟು ಫೈನಲ್ 2,50,000 ವಿತ್ NOC ಜೊತೆ ಮಾಡ್ಕೊಡ್ತೀನಿ. 2010 ಮಾಡಲ್ ಸಿಂಗಲ್ ಓನರ್, 56,000 ರೆಕಾರ್ಡೆಡ್ ಓಡಿರೋ ಪೋಲೋ. ಬರೀ 58,000 ಓಡಿ ಸರ್. ಹೌದು. ಇನ್ನೊಂದು ಪೋಲೋ ಬೇಕಾ? ಸ್ಪೆಷಲ್ ಎಡಿಷನ್ 1.6 ಲೀಟರ್ TSI ಇಂಜಿನ್ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗೈತೆ. 11 ಮಾಡಲ್ ಹೈಲೈನ್ ಬರುತ್ತೆ. ಇದ್ರಲ್ಲೂ ನಿಮ್ಗೆ ಟಚ್ ಸ್ಕ್ರೀನ್ ಸಿಸ್ಟಮ್, ಆಂಪ್ ಊಫರ್ ಎಲ್ಲ ಐತೆ ಗಾಡಿಯಲ್ಲಿ. ಸಿಸ್ಟಮ್, ಆಂಪ್ ಊಫರ್ ಎಲ್ಲ ಐತೆ ಗಾಡಿಯಲ್ಲಿ. ರೆಡ್ ಕಲರ್ ತುಂಬಾ ಜನ ಕೇಳ್ತಾ ಇರ್ತಾರೆ, ಸ್ಪೆಷಲ್ ಎಡಿಷನ್ ಕೊಡಿ. 1.6 ರೇರ್ ಗಾಡಿ ಬಂದಿರೋದು ಇದು. ಹೌದು ಸರ್. ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಟೈರ್ 70% ಐತೆ. GTI ಇದು ನಿಮ್ಗೆ 1600cc ಬರುತ್ತೆ. ಇದು ಬಂದ್ಬಿಟ್ಟು 375 ಕೋಟ್ ಮಾಡ್ತಾ ಇದ್ದೀವಿ. ಫೈನಲ್ ಟು ಫೈನಲ್ ಒಂದು 3.5ಗೆ ನಂಬರ್ ಜೊತೆ ಕೊಡ್ತೀನಿ. ಟ್ಯಾಕ್ಸ್ ಎಲ್ಲ ಪೇ ಮಾಡಿ. ಕೆ ಆಲ್ರೆಡಿ ಆಗೈತೆ, ನಂಬರ್ ಪ್ಲೇಟ್ ಹಾಕ್ಬೇಕು ಅಷ್ಟೇನೆ. 3.5 ಫೈನಲ್ ಟು ಫೈನಲ್ ಕೊಡ್ತೀನಿ ಸರ್. ವಿತ್ ಕೆ 3.5 ಸರ್. ಇದು ಡೆಲಿವರಿ ರೆಡಿ ಮಾಡಿ, ಡೆಲಿವರಿಗೆ ರೆಡಿ ಮಾಡಿದೀವಿ. ಬುಕ್ ಆಗೈತೆ ವೆಹಿಕಲ್. ಹೌದಾ ಸರ್? 1 ಲಕ್ಷ ಬಜೆಟ್ ಇಲ್ಲ ಅಂತ ಅವಾಗಲೇ ಸ್ಟಾರ್ಟಿಂಗ್ ಹೇಳಿದ್ರಿ. ಯಾವ ಸರ್ ಗಾಡಿಗಳು ಅವೆಲ್ಲ? ಸರ್ FC ಇನ್ಶೂರೆನ್ಸ್ ಜೊತೆ ರೆಡಿ ಇರೋದ್ ಗಾಡಿ. ಹೊಂಡೈ ಗೆಟ್ಸ್ 6 ಮಾಡಲ್ 1 ಲಕ್ಷ. ಬನ್ನಿ ಸ್ಪಾರ್ಕೋ ಇನ್ನ ಮಾಡಲ್ ಬೇಕಾ? 2008 ಮಾಡಲ್ ಸ್ಪಾರ್ಕೋ ಎಲ್ಲ ಕೆ ಗಾಡಿ. ಕೆ ಗಾಡಿಗಳು 125ಗೆ ಮಾಡ್ಕೊಡ್ತೀನಿ. 125ಗೆ FC ಇನ್ಶೂರೆನ್ಸ್ ಜೊತೆ 5 ವರ್ಷ FC ಬರುತ್ತೆ. ಇನ್ನೊಂದು 9 ಮಾಡಲ್ i10 NOC ಜೊತೆ ಕೊಡ್ತೀನಿ. 1.5 ಸರ್. ಇದು 9 ಮಾಡಲ್ i10 1.5. 8 ಮಾಡಲ್ ಸ್ಪಾರ್ಕ್ 1.25. ಹೊಂಡೈ ಗೆಟ್ಸ್ 6 ಮಾಡಲ್ 1 ಲಕ್ಷ ಮಾತ್ರ. ಓಕೆ ಸರ್. ಹಂಗೆ ಫೀಚರ್ಸ್ ಹೇಳಿ ಸರ್ ಇದ್ರದ್ದು. ಫ್ಯೂಚರ್ ಬಂದ್ಬಿಟ್ಟು ಎಲ್ಲದರಲ್ಲೂ 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಬರುತ್ತೆ. ಇದ್ರ ಸಿಸ್ಟಮ್ ತಗ್ಸಕ್ಕೆ ಕೊಟ್ಟಿದ್ದೀವಿ, ಹಾಕ್ಸಕ್ ಕೊಟ್ಟಿದ್ದೀವಿ. ಹಳೆ ಸಿಸ್ಟಮ್ ವರ್ಕ್ ಆಗ್ತಾ ಇಲ್ಲ. ಲೆದರ್ ಸೀಟ್ ಕಂಪ್ನಿದು ತುಂಬಾ ಚೆನ್ನಾಗೈತೆ ಸರ್. ಅದು 12,000 ಲೆದರ್ ಸೀಟ್ ಕಸ್ಟಮರ್ ಹಾಕ್ಸಿರೋದು. ಗಾಡಿ ತುಂಬಾ ಚೆನ್ನಾಗೈತೆ. ಟೈರ್ ಎಲ್ಲ 70% ಐತೆ. ನಿಮ್ಗೆ ಇದ್ರಲ್ಲಿ ಹೊಸ ಇನ್ಶೂರೆನ್ಸ್ FC ಕೂಡ ಸಿಗುತ್ತೆ. ಸೊ 1 ಲಕ್ಷ ಅಷ್ಟೇ ಇದು. 1 ಲಕ್ಷ ಸರ್. ಹಂಗೆ ಸರ್ ಇದು ಇನ್ನೊಂದು ಬಂದ್ಬಿಟ್ಟು 2008 ಮಾಡಲ್ ಸಿಂಗಲ್ ಓನರ್. ಎಷ್ಟು ಹೊಡಿರ್ಬೋದು ಸರ್? 40,000 ಓಡಿರೋ ಗಾಡಿ. 40,000 ಸರ್. ಇದು ಎಲ್ಲ ರಿಫಾರ್ಮ್ ಮಾಡ್ಕೊಡ್ತೀನಿ. ಚಿಕ್ಕ ಪುಟ್ಟ ಡೆಂಟಿಂಗ್ ಪೇಂಟಿಂಗ್ ಕೆಲಸ ಐತೆ. ಕಾಮನ್ ಸರ್ ಅದು. ಸಿಟಿಯಲ್ಲಿ ಕಾಮನ್. ಅದೇ ಗಾಡಿ ಒರಿಜಿನಲ್ ಪೇಂಟ್ ಅಲ್ಲಿ ಇರೋದು ಸರ್. ಇದು ಫೀಚರ್ ಸರ್ ಇದ್ರಲ್ಲಿ 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಬರುತ್ತೆ ಸರ್. LT ಬರುತ್ತೆ ಇದು. ಅದೇ ಇದ್ರ ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ ಸರ್. ಗಾಡಿ ತುಂಬಾ ಚೆನ್ನಾಗೈತೆ. 1.5 ಕೋಟಿಂಗ್ ಪ್ರೈಸ್ ಹೇಳ್ತಾ ಇರೋದು. ಫೈನಲ್ ಟು ಫೈನಲ್ ಪ್ರೈಸ್ ಈ ವಿಡಿಯೋದಲ್ಲಿ ಎಲ್ಲಾ ಗಾಡಿ ಹೇಳಿರೋದು ಫೈನಲ್ ಪ್ರೈಸ್ 1,25,000ಗೆ ಫೈನಲ್ ಕೊಡ್ತೀನಿ, ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಜೊತೆ. ಅಡಿಷನಲ್ ಹಿಡನ್ ಚಾರ್ಜಸ್ ಬಂದಾದ್ಮೇಲೆ ಕಮಿಷನ್ ಹಾಕೋದು ಆ ತರ ಏನಿಲ್ಲ. ಒಂದೇ ರೇಟ್, ಇದೇ ರೇಟ್ ಇನ್ಕ್ಲೂಡಿಂಗ್ ಕಮಿಷನ್ ರಿಫಾರ್ಮ್ ಜೊತೆ. ಓಕೆ ಸರ್. ಸರ್ ಹಂಗೆ ನೆಕ್ಸ್ಟ್ ಇದ್ರ ಫೀಚರ್ಸ್ ಹೇಳಿ ಸರ್. ಇದು ಬಂದ್ಬಿಟ್ಟು 2009 ಮಾಡಲ್ ಸೆಕೆಂಡ್ ಓನರ್. ಇದ್ರಲ್ಲಿ ನಿಮ್ ಪ್ಲಸ್ ಪಾಯಿಂಟ್ ಏನಂದ್ರೆ ಗಾಡಿಯಲ್ಲಿ LPG ಐತೆ. ನಿಮ್ಗೆ ಗಾಡಿಯಲ್ಲಿ LPG ಕೂಡ ಐತೆ. ಹೊಸ ಬ್ರ್ಯಾಂಡ್ ನ್ಯೂ ಇದೈತೆ. ಸೀಟ್ ಕವರ್ ಎಲ್ಲ ಐತೆ. ಎಲ್ಲಾ ಗಾಡಿಯಲ್ಲಿ ಬ್ರ್ಯಾಂಡ್ ನ್ಯೂ ಸೀಟ್ ಕವರ್ ಇರೋದು. ಆಲ್ಮೋಸ್ಟ್ 90% ವೆಹಿಕಲ್ ಅಲ್ಲಿ. ಸರ್ LPG ಅಂದ್ರೆ ನಮ್ಗೆ ಒಳ್ಳೆ ಆರಾಮ ಮೈಲೇಜ್ ಕೊಡುತ್ತೆ. ಆರಾಮಾಗಿ 26-30 ಮೈಲೇಜ್ ಬರುತ್ತೆ ಸರ್ ಗಾಡಿಯಲ್ಲಿ. ಓಕೆ ಸರ್. ಇನ್ನೊಂದು ಸರ್ ಪ್ರೈಸ್ ಹೇಳಿ ಸರ್ ಇದು. 1.5 ಫಿಕ್ಸ್ ರೈಟ್ 1.5 ಮಾಡ್ಕೊಡ್ತೀನಿ. NOC ಜೊತೆ ವಿತ್ NOC. ವಿತ್ ಕೆ ಬೇಕಂದ್ರೆ 35,000 ಜಾಸ್ತಿ ಆಗುತ್ತೆ, ಮಾಡ್ಕೊಡ್ತೀನಿ. ಸರಿ ಸರ್. ಓಕೆ ಸರ್. ಇನ್ನೊಂದು ವೆಹಿಕಲ್ ಇದು ಸ್ಪೆಷಲ್ ಎಡಿಷನ್ ಅನ್ಬೋದು. 2010 ಮಾಡಲ್ ಸೆಕೆಂಡ್ ಓನರ್. ಗಾಡಿ ತುಂಬಾ ಚೆನ್ನಾಗೈತೆ. ಆಸ್ತಾ ಆಪ್ಷನಲ್ ಬರುತ್ತೆ. 8 ಏರ್ ಬ್ಯಾಗ್ ಗಾಡಿ ಸರ್. 8 ಏರ್ ಬ್ಯಾಗ್ ಗಾಡಿ ಇನ್ಕ್ಲೂಡಿಂಗ್ ಸನ್ ರೂಫ್ ಬರುತ್ತೆ. ಇನ್ನ ರಿಫಾರ್ಮ್ ಆಗಿಲ್ಲ ಗಾಡಿ. 3.5 365 ಕೋಟ್ ಮಾಡ್ತಾ ಇದೀವಿ. ಒಂದು 340ಗೆ ಫೈನಲ್ ಮಾಡ್ಕೊಡ್ತಾರೆ. ಹಾಗೆ ಸ್ವಲ್ಪ ಫೀಚರ್ಸ್ ಹೇಳ್ಬಿಡಿ ಸರ್ ಇದ್ರದ್ದು. ಸರ್ ಫ್ಯೂಚರ್ಸ್ ಬಂದ್ಬಿಟ್ಟು ನಿಮ್ಗೆ ಪವರ್ ಸ್ಟೇರಿಂಗ್ ಬರುತ್ತೆ, 8 ಏರ್ ಬ್ಯಾಗ್ಸ್ ಬರುತ್ತೆ, ABS ಬರುತ್ತೆ, ಅಲೋವಿಲ್ಸ್ ಬರುತ್ತೆ, ಇನ್ಕ್ಲೂಡಿಂಗ್ ಸನ್ ರೂಫ್ ಕೂಡ ಬರುತ್ತೆ ಸರ್. ಸ್ಟೇರಿಂಗ್ ಕಂಟ್ರೋಲ್ ಎಲ್ಲ ಇದೆಲ್ಲ ಸರ್. ಎಲ್ಲ ಬರುತ್ತೆ. ಟಾಪ್ ಅಂಡ್ ಆಪ್ಷನಲ್ ಇದು. ಟಾಪ್ ಅಂಡ್ ಸರ್ ಇದು ಆಪ್ಷನಲ್. ಓಕೆ. ಎಲ್ಲ ಇನ್ನ ರಿಫಾಪ್ ಆಗಿಲ್ಲ ಗಾಡಿ, ಜಸ್ಟ್ ರೈವ್ ಆಗಿರೋದು. ಜಸ್ಟ್ ಇವಾಗ ಬಂದಿದೆ ಸರ್. ಇವಾಗ ಬಂದೈತೆ, ಇನ್ನ ರಿಫಾಪ್ ಆಗಿಲ್ಲ. ಹೆಡ್ಲೈಟ್ ಎಲ್ಲ ಕ್ಲೀನ್ ಮಾಡಿ ಟಚ್ ಅಪ್ ಪಾಲಿಶ್ ಕೆಲಸ ಐತೆ, ಮಾಡಿಸಿ ಕೊಡ್ತೀನಿ. ಒಂದು 330ಗೆ ಫೈನಲ್ ಮಾಡ್ಕೊಡೋಣ. 330 ಫೈನಲ್ ಸರ್ ಇದು. 330ಗೆ ಫೈನಲ್ ಮಾಡ್ಕೊಡ ಸರ್. ಇನ್ನು ಮುಂದೆ ಬಂದ್ರೆ ಕಡಿಮೆ ಆಗ್ಬೋದಾ? ಇಲ್ಲ ಸರ್, ಆಕ್ಚುಲಿ ಪಾರ್ಕಿನ್ಸರ್ ವೆಹಿಕಲ್ ಇದು. ಕಸ್ಟಮರ್ ಹತ್ರ ಆನ್ ಟೇಬಲ್ ನೆಗೋಷಿಯೇಟ್ ಮಾಡಿಸ್ಕೊಡ್ತೀನಿ. ಸರಿ ಸರ್. ಓಕೆ ಸರ್. ಆಟೋಮೆಟಿಕ್ ಗಾಡಿ ಬೇಕು ಅಂತ ತುಂಬಾ ಜನ ಕೇಳ್ತಾ ಇದೀರಾ. ಹೊಂಡೈ i10 ತಂದಿದ್ದೀನಿ. 10 ಮಾಡಲ್. ಬರೀ ಇದು 58,000 ನೋಡೈತೆ. ಗಾಡಿ ತುಂಬಾ ಚೆನ್ನಾಗೈತೆ. ಆಟೋಮೆಟಿಕ್ ಅಲ್ಲಿ
ಮ್ಯಾಗ್ನಾ ವರ್ಷನ್ ಬರುತ್ತೆ Okay. ವೈಟ್ ಕಲರ್ ಕೆ ರಿಜಿಸ್ಟ್ರೇಷನ್ ವೆಹಿಕಲ್ ಸರ್ 285 ಕೋಟ್ ಮಾಡ್ತಾ ಇದೀವಿ ಫೈನಲ್ ಟು ಫೈನಲ್ 1.5 ಮಾಡ್ಕೊಡ್ತೀನಿ ಸರ್ 2.5 ಫೈನಲ್ ಸರ್ ಇದು ಫೈನಲ್ ಮಾಡ್ಕೊಡ್ತೀನಿ ಡಸ್ಟರ್ ಇದೆ ಡೀಟೇಲ್ಸ್ ಹೇಳಿ ಸರ್ ಇದು ಸರ್ ಮಾಡ್ಲು ಗಾಡಿ ಎನ್ಒಸಿನೂ ಅಪ್ಲೈ ಆಗೈತಿ ಇದು Already, sir. 2016 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಗಾಡಿ ತುಂಬಾ ಚೆನ್ನಾಗೈತೆ ಬರೀ 70,000 ನೋಡಿರೋದು ಗಾಡಿ ಓಕೆ ಇದು ಬಂದ್ಬಿಟ್ಟು ನಿಮ್ಗೆ RX-Z ಟಾಪ್ ಎಂಡ್ ಬರುತ್ತೆ 110 PS ಬರುತ್ತೆ ಸರ್ ನಿಮ್ಗೆ ಒಂದು 18+ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು ಬನ್ನಿ ಗಾಡಿ ರೈಟ್ ಒಂದು ನೋಡಿ ಟೈರ್ ಎಲ್ಲ ಹೊಸದೈತೆ ಬ್ರ್ಯಾಂಡ್ ನ್ಯೂ ಟೈರ್ ಐತೆ ಓಕೆ ನಿಮ್ಗೆ 4 ಪವರ್ ವಿಂಡೋ ಪವರ್ ಸ್ಟೇರಿಂಗ್ ಆಡಿಯೋ ಕಂಟ್ರೋಲ್ ಟೈಪ್ 2 ಬರುತ್ತೆ ಡಸ್ಟರ್ ಅಲ್ಲಿ Sir, tyre ಎಲ್ಲ 4 ಹೊಸ tyre sir ಇವೆಲ್ಲ? ಬ್ರ್ಯಾಂಡ್ ನ್ಯೂ ಐತೆ ಸರ್ ಟೈರು ನಿಮ್ಗೆ ಇದು ಎನ್ಒಸಿನೂ ಕೂಡ ಅಪ್ಲೈ ಆಗೈತೆ Okay. ಫೈನಲ್ ಟು ಫೈನಲ್ ಕೋಟ್ ಮಾಡ್ತಾ ಇರೋದು ಪ್ರೈಸ್ ಬಂದ್ಬಿಟ್ಟು 525 ಕೋಟ್ ಮಾಡ್ತಾ ಇದೀವಿ ಹಾ? ಫೈನಲ್ ಟು ಫೈನಲ್ 4ವರೆಗೆ ವಿತ್ ಎನ್ಒಸಿ ಮುಗಿಸ್ಕೊಡ್ತೀನಿ 5ವರೆಗೆ ವಿತ್ ನಂಬರ್ ಕೊಡ್ತೀನಿ ಸರ್ 5ವರೆಗೆ with ಕರ್ನಾಟಕ. ಮಾಡಲ್ ಮಾರ್ಕೆಟ್ ಅಲ್ಲಿ ಪ್ರೈಸ್ ಚೆಕ್ ಮಾಡ್ಬಿಟ್ಟು ಬಂದು ತಗೊಂಡೋಗಿ ಸರ್ ಸರಿ ಸರ್ ಓಕೆ